ಎಲ್ರಿಗೂ ನಮಸ್ಕಾರ. ನಾನಿವತ್ತಿನ ವಿಡಿಯೋದಲ್ಲಿ ಅವಲಕ್ಕಿ ಚೂಡ ಮತ್ತು ಇದಕ್ಕಿದ್ದವ್ರೆ ಬೇಳೆ ಚೂಡ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಸಖತ್ತಾಗಿರುತ್ತೆ, ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಈ ಚಳಿಗಂತೂ ಈ ಥರದ್ದೇನಾದರೂ ಮಾಡ್ಕೊಂಡು ತಿಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಸಖತ್ತಾಗಿರುತ್ತೆ. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಫಸ್ಟು ಅವರೆಕಾಳನ್ನ ನೆನೆಸ್ಬಿಟ್ಟು 4 ಅವರ್ಸು ಇದಕ್ಕಿದ್ದ ಬೇಳೆ ಮಾಡ್ಕೋತೀವಲ್ವ ಆ ಥರ ಮಾಡಿಕೊಂಡು ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಒಂದು ಹಾಫ್ ಆನ್ ಅವರ್ ಹಾಕಿಟ್ಟಿದ್ದೀನಿ. ಏನಂದರೆ ಇದು ಹಸಿ ಇದು ಇರುತ್ತಲ್ವ ಅದಕ್ಕೋಸ್ಕರ. ನೋಡಿ ಹಾಫ್ ಆನ್ ಅವರ್ ನಾನು ಬಟ್ಟೆ ಮೇಲೆ ತೆಗೆದು ನೀರಿನ ಅಂಶ ಹೋಗೋವರೆಗೂ ಹಾಕಿ ತೆಗೆದು ಇಟ್ಕೊಂಡಿದ್ದೀನಿ. ಒಂದು ಬಟ್ಲು ತೊಗೊಂಡಿದ್ದೀನಿ. ಇನ್ನು ಒಂದು ಬಟ್ಲು ಗಟ್ಟಿ ಅವಲಕ್ಕಿ, ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ಇನ್ನು ಮುಕ್ಕಾಲು ಬಟ್ಲಷ್ಟು ಪುಟಾಣಿ, ಮುಕ್ಕಾಲು ಬಟ್ಲು ಶೇಂಗಾ ಬೀಜ, ಒಂದು ಸ್ವಲ್ಪ ಕಾಯಿನ ಈ ಥರ ಒಣ ಕೊಬ್ಬರಿನ ತೆಳ್ಳಗೆ ತುರಿದು ಇಟ್ಕೊಂಡಿದ್ದೀನಿ ಕಟ್ ಮಾಡಿ. ಒಣಮೆಣ್ಸಿನ್ಕಾಯಿ, ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಕರಿಬೇವು, ಒಂದೆರಡು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಜೀರಿಗೆ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇನ್ನು ಅರಿಶಿನ, ಖಾರದ ಪುಡಿ, ಕರಿಲಿಕ್ಕೆ ಎಣ್ಣೆ, ಇಷ್ಟು ಐಟಮ್ಸ್ ಬೇಕು. ಇವಾಗ ನೋಡಿ ನಾನು ಫಸ್ಟು ಬಾಣಲೆ ಇಟ್ಬಿಟ್ಟಿದ್ದೀನಿ. ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ನಾವು ಫಸ್ಟು ಇದೇನು ಇದಕ್ಕಿದ್ದು ಅವರೆಬೇಳೆ ಇರುತ್ತಲ್ವ, ಅವರೆಬೇಳೆನ ಫಸ್ಟು ಕರಿಬೇಕು. ನೋಡಿ ಇದನ್ನು ಫಸ್ಟು ಸ್ವಲ್ಪನೇ ಹಾಕಬೇಕು. ಯಾಕಂದರೆ ಅದು ಒಂದೇ ಸರಿಗೆ ಹಾಕಿಬಿಟ್ರೆ ನೀರಿನ ಅಂಶ ಏನಾದರೂ ಇದ್ದರೆ ಸಿಡಿಯೋ ಚಾನ್ಸಸ್ ಇರುತ್ತೆ, ಎಣ್ಣೆಯಲ್ಲಿ ಹಾಕ್ತೀವಲ್ವ. ಅದಕ್ಕೋಸ್ಕರ ನಾನು ಹಾಫ್ ಆನ್ ಅವರ್ನ ಬಟ್ಟೆ ಮೇಲೆ ಹಾಕಿಬಿಟ್ಟು ಅದು ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಇಟ್ಕೊಂಡು ಹಾಕಿದ್ದೀನಿ ನಾನು. ನೋಡಿ ಸ್ವಲ್ಪನೇ ಹಾಕಿಬಿಟ್ಟು ಎಲ್ಲದನ್ನು ಹಾಕ್ಕೊಂಡು ಈ ಥರ ಕೈ ಆಡಿಸ್ತಾ ಇರಬೇಕು, ಎಲ್ಲ ಟರ್ನ್ ಮಾಡ್ತಾ ಇರಬೇಕು. ಅದು ಅವರೆಬೇಳೆ ನಮ್ಗೆ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ರೋಸ್ಟು ಅಂತ ಆಗಿರೋದು ಅಂದರೆ, ಅವರೆಕಾಳು ನೋಡಿ ನಾವು ಹಾಕಿದಾಗ ಎಲ್ಲದು ಕೆಳಗಡೆ ಹೋಗಿತ್ತು. ಇವಾಗ ಅದು ಎಲ್ಲ ರೋಸ್ಟ್ ಆಗಿದೆ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಅದು ಆಗಿದೆ ಅಂದರೆ ಫುಲ್ ಮೇಲೆಲ್ಲ ಎಣ್ಣೆಯಲ್ಲಿ ತೇಲ್ತಾ ಇರುತ್ತೆ. ಈ ಥರ ಆದರೆ ಅವರೆಬೇಳೆ ಅದು ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಆಗಿದೆ ಅಂತ ಅರ್ಥ. ಕಲರ್ ನೋಡಿ ಸ್ವಲ್ಪ ಚೇಂಜ್ ಆಗಿದೆ. ಎಲ್ಲದನ್ನು ಒಂದು ಓಲಿರೋ ಬುಟ್ಟಿಯಲ್ಲಿ ತೆಗ್ದು ಇಟ್ಕೊಳ್ಳೋಣ. ಅವರೆಬೇಳೆ ನಾವೆಲ್ಲ ಕರೆದು ಒಂದು ಓಲಿರೋ ಬುಟ್ಟಿಗೆ ಹಾಕ್ಕೊಂಡ್ಮೇಲೆ ಶೇಂಗಾ ಬೀಜ ಒಂದೊಂದನ್ನೇ ನಾವು ಫ್ರೈ ಮಾಡ್ಕೊತ ಹೋಗಬೇಕು. ಇವಾಗ ನಾನು ಶೇಂಗಾ ಬೀಜನೂ ಹಾಕ್ಕೊಂಡಿದ್ದೀನಿ. ಶೇಂಗಾ ಬೀಜನೂ ಅಷ್ಟೇ ಹಾಕ್ಕೊಂಡಿರ್ತೀವಲ್ಲ, ಅದು ಚಟಪಟ ಅಂತ ಸಿಡಿತಾ ಇರುತ್ತೆ, ಆಮೇಲೆ ಕಲರ್ ಕೂಡ ಚೇಂಜ್ ಆಗಿರುತ್ತೆ. ಅದನ್ನು ತೆಗ್ದು ನಾನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಈ ಪುಟಾಣಿ ಅಂತೂ 1 ನಿಮಿಷಕ್ಕಿಂತ ಕಡಿಮೆನೇ ಬೇಗನೆ ಆಗಿಬಿಡುತ್ತೆ ಇದು. ಅದಕ್ಕೆ ನಾನು ಅದು ಎಲ್ಲ ಜಲ್ಡಿಯಲ್ಲಿದು ಜಾಲ್ಸ ಸೌಟಲ್ಲಿ ಬರಲ್ಲ ಅಂತ ಈ ಥರ ಓಲಿರೋ ಒಂದು ಜಲ್ಡಿಯಲ್ಲಿ ಹಾಕ್ಕೊಂಡು, ಅದು ಬೇಗನೆ ಆಗುತ್ತೆ ಅಲ್ವಾ, ತೆಗಿಯೋ ಅಷ್ಟೊತ್ತಿಗೆ ನಾವು ಅದು ರೋಸ್ಟ್ ಆಗಿಬಿಡುತ್ತೆ ಅಂತ ಆ ಥರ ಮಾಡ್ಕೊಂಡಿದ್ದೀನಿ. ಅದೇ ಒಂದು ಈ ಥರ ಜಲ್ಡಿಯಲ್ಲಿ ನಾನು ಕೊಬ್ಬರಿನೂ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಕೊಬ್ಬರಿನೂ ಅಷ್ಟೇ ನೋಡಿ ಕಲರ್ ಚೇಂಜ್ ಆಗಿದೆ. ಈ ಥರ ಎಲ್ಲದನ್ನು ಕ್ರಿಸ್ಪಿಯಾಗಿದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಅದು ಕೊಬ್ಬರಿನೂ ತಗೊಂಡಾದ್ಮೇಲೆ ಅದಕ್ಕೆ ನಾವು ಗೋಡಂಬಿ ಮತ್ತು ಬಾದಾಮಿನೂ ಹಾಕ್ಕೊಂಡಿದ್ದೀನಿ. ಈ ಗೋಡಂಬಿ ಬಾದಾಮಿ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಹಾಕ್ಕೊಂಡ್ರೆ ರಿಚ್ಚಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟು. ಅದನ್ನು ಗೋಲ್ಡನ್ ಬ್ರೌನ್ ಆದಮೇಲೆ ತೆಗ್ದು ಇಟ್ಕೊಳ್ಳೋದು. ಆಮೇಲೆ ಅದೇ ಒಂದು ಇದಕ್ಕೆ ನಾನು ಮೆಣಸಿನ್ಕಾಯಿ ಮತ್ತು ಕರಿಬೇವು ತೊಗೊಂಡಿದ್ನಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಮುರಿದು ನಾವು ಫ್ರೈ ಮಾಡ್ಕೋಬಾರ್ದು, ಬೀಜ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ನಾನು ದೊಡ್ಡದು ಮೆಣಸಿನ್ಕಾಯಿ ಹಂಗೆ ತೊಗೊಂಡು ಆಮೇಲೆ ಪೀಸ್ ಮಾಡ್ಕೊತೀನಿ. ಇವಾಗ ನೋಡಿ ಅದರಲ್ಲೇ ಮತ್ತೆ ಬೆಳ್ಳುಳ್ಳಿನೂ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡ್ಕೊಂಡು ಇದ್ಮೇಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿದು. ಇವಾಗ ಲಾಸ್ಟಲ್ಲಿ ಅವಲಕ್ಕಿನ ನಾವು ಮಾಡ್ಕೋಬೇಕು. ಅವಲಕ್ಕಿನ ನಾನು ಬೇರೆ ಒಂದು ಓಲಿರೋ ಬುಟ್ಟಿಯಲ್ಲಿ ಹಾಕ್ಕೊತಿದ್ದೀನಿ. ಅವನ್ನೆಲ್ಲವೂ ಒಂದರಲ್ಲಿ ಹಾಕ್ಕೊಂಡೆ ಇದನ್ನೇ ಸಪ್ರೇಟಾಗಿ ಹಾಕ್ಕೊತೀನಿ. ಅವಲಕ್ಕಿನ ನಾವು ಫಸ್ಟಿಗೆ ಕರೆದ್ಬಿಟ್ರೆ ಎಣ್ಣೆ ಎಲ್ಲ ಕಪ್ಪಾಗಿ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಎಣ್ಣೆನ ಲಾಸ್ಟಲ್ಲಿ ಅವಲಕ್ಕಿ ಕರೆದು ಇಟ್ಕೊಂಡಿದ್ದೀನಿ. ಅದನ್ನು ಸಪ್ರೇಟಾಗಿ ಮಾಡ್ಕೋಬೋದು. ಅದನ್ನು ನಾವು ಇನ್ನು ಅವರೆಬೇಳೆ ಸಪ್ರೇಟ್ ಮಾಡ್ಕೋಬೇಕಲ್ವ, ಅದಕ್ಕೆ ನಾನು ಇದನ್ನು ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ. ಎಲ್ಲ ಅವಲಕ್ಕಿನೂ ಇದೇ ಥರ ನೋಡಿ ಕರೆದು ಇಟ್ಕೋಬೇಕು. ಅವಲಕ್ಕಿ ಅಂತೂ ಎಷ್ಟು ಚೆನ್ನಾಗಿ ಹರಳಿಬಿಡುತ್ತೆ ನೋಡಿ, ಎಣ್ಣೆ ಚೆನ್ನಾಗಿ ಕಾದಿರಬೇಕು ಅವಲಕ್ಕಿಗೆ. ಎಲ್ಲದನ್ನು ಈ ಥರ ಮಾಡಿಟ್ಕೊಂಡೆ. ಈಗೇನು ಓಲಿರೋ ಬುಟ್ಟಿಯಲ್ಲಿ ನಾವು ಅವರೆಬೇಳೆ, ಶೇಂಗಾ ಮತ್ತು ಪುಟಾಣಿ, ಕೊಬ್ಬರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ವಲ್ವ, ಅದನ್ನೆಲ್ಲದನ್ನು ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಎಲ್ಲ ಈ ಥರ ಪೀಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಸ್ವಲ್ಪ ಜೀರಿಗೆ ಪೌಡ್ರು ಮತ್ತು ಉಪ್ಪು, ಅರಿಶಿನ ಮತ್ತು ಖಾರದ ಪುಡಿ ಇದು ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನಾವು ಸ್ಪೂನಿಂದ ಮಾಡಿದರೆ ಇದು ಎಲ್ಲ ಪೀಸ್ ಆಗಿಬಿಡುತ್ತೆ ನೋಡಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಎಲ್ಲದಕ್ಕೂ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ. ಉಪ್ಪು, ಖಾರ, ಅರಿಶಿನ ಎಲ್ಲ, ಜೀರಿಗೆ ಪೌಡ್ರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯ್ತಲ್ವ. ಇವಾಗ ಒಂದು ಸರಿ ಟೇಸ್ಟ್ ನೋಡಿಬಿಟ್ಟು ನಿಮ್ಗೆ ಉಪ್ಪು ಏನೋ ಸ್ವಲ್ಪ ಖಾರ ಬೇಕು ಅಂದರೆ ಹಾಕ್ಕೋಬೇಕು.
ಇದು ಬರೀ ಅವರೆಬೇಳೆದು ಎಲ್ಲ ಕೆಲವೊಬ್ಬರಿಗೆ ಸೇಮ್ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಅದೇ ಥರ ಟೇಸ್ಟ್ ಬಂದಿದೆ ಅವರೆಬೇಳೆದು. ಕೆಲವೊಬ್ಬರಿಗೆ ಬರೀ ಅವರೆಬೇಳೆದು ಇಷ್ಟ ಆಗಲ್ವಲ್ಲ, ಅದಕ್ಕೆ ನಾನು ಒಂದು ಸ್ವಲ್ಪ ತೆಗೆದಿಟ್ಬಿಟ್ಟು ಆ ಥರನೂ ಮಾಡ್ಕೋಬೋದು. ಇನ್ನು ಉಳಿದಿದ್ದಕ್ಕೆ ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ವ ಅದೇ ಬೌಲ್ಗೆ ನಾನು ಅವಲಕ್ಕಿಯನ್ನು ಕರೆದಿಟ್ಕೊಂಡಿದ್ನಲ್ವ, ಆ ಅವಲಕ್ಕಿಗೆ ಉಪ್ಪು, ಖಾರ, ಅರಿಶಿನ ಮತ್ತು ಜೀರಿಗೆ ಪೌಡ್ರ್ ಹಾಕ್ಬಿಟ್ಟು ಈ ಥರ ನೀಟಾಗಿ ಹಿಂಗೆ ಮಿಕ್ಸ್ ಮಾಡಬೇಕು. ಸೌಟಿಂದ ಮಿಕ್ಸ್ ಮಾಡಿಬಿಟ್ರೆ ಕಲರ್ ಚೇಂಜ್ ಇದೇನು ಅವಲಕ್ಕಿ ಎಲ್ಲ ಪೌಡ್ರ್ ಆಗಿಬಿಡುತ್ತೆ. ಅದಕ್ಕೆ ಈ ಥರ ಮಿಕ್ಸ್ ಮಾಡಿದರೆ ನೋಡಿ ಸೇಮ್ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಅದೇ ಥರನೇ ಟೇಸ್ಟ್ ಬಂದಿದೆ, ಸಖತ್ತಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಚಳಿಗಾಲದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸಿಗೆ, ಆಮೇಲೆ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸಿಗೆ ತೊಗೊಂಡೋಗ್ಬೋದು, ಬಾಕ್ಸಿಗೆ ಕೊಡ್ಬೋದು. ಇಲ್ಲಾಂದರೆ ನಾವು ಎಲ್ಲಾದರೂ ಹೊರಗಡೆ ಹೋದಾಗೆ ಒಂದು 2-3 ಡೇಸ್ ಹೋಗಬೇಕು ಅಂದಾಗೆ ಈ ಥರ ಮಾಡ್ಕೊಂಡೋದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಅವರಿಬೇಳೆ ಹಾಕಿ ಮಾಡೋದ್ರಿಂದ ಅದ್ರ ಫ್ಲೇವರ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬಂದಿದೆ ಟೇಸ್ಟು. ಈ ಅವರೆಕಾಳು ಸೀಸನಲ್ಲಿ ನಾವು ಈ ಥರ ಮನೇಲಿ ಮಾಡ್ಕೋಬೋದು. ಸೇಮ್ ಬೇಕ್ರಿ ಥರನೇ ಟೇಸ್ಟ್ ಬಂದಿದೆ, ಬೇಕ್ರಿಯಲ್ಲಿ ತೊಗೋತೀವಲ್ಲ ಅದೇ ಥರ ಟೇಸ್ಟ್ ಬಂದಿದೆ, ಸಖತ್ತಾಗಿ ಬಂದಿದೆ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.